ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ, ಬೆಲೆ ಏರಿಕೆ ನಿಲ್ಲಿಸಲಿಕ್ಕೆ ಸಾಧ್ಯ ಇದಲ್ಲ ನಿಮ್ಮಿಂದ? ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ. ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದಲ್ಲ ನಿಮ್ಮಿಂದ ಅಂತ. ಇವೆರಡೂ ಅದ್ರ ಜೊತೆಗೆ ಎಲ್ಲ ಮಕ್ಕಳಿಗೂ ಶಿಕ್ಷಣ ನಿಮ್ಮಿಂದ ಕೊಡಲಿಕ್ಕೆ ಸಾಧ್ಯ ಇದನಾ? ಫ್ರೀಯಾಗಿ ಹೈಯರ್ ಎಜುಕೇಷನ್ ತನಕ, ಜೊತೆಗೆ ಎಲ್ಲ ರೋಗಿಗಳಿಗೆ, ಎಲ್ಲ ಬಡವರಿಗೆ, ಶ್ರೀಮಂತರು ಎಲ್ಲರಿಗೂ ನೀವು ಆರೋಗ್ಯವನ್ನು ಕೊಡೋಕ್ಕೆ ಸಾಧ್ಯ ಇದೆ. ಇವು 4 ಪಾಯಿಂಟ್ಗಳು ನೀವು ಕ್ಲಿಯರಾಗಿ ಹೇಳಿರಿ. ಈಗ 4 ಪಾಯಿಂಟ್ ಹೇಳಿದ್ರಿ ನೀವು. ಒಂದು ಬಡತನ, ಅದಕ್ಕೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದಿರಿ. ಮುಂದೆ ಅದ್ರ ಜೊತೆಗೆ ಮಹಿಳೆಯರಿಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದಿರಿ. ರೈತರಿಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದಿರಿ. ಜೊತೆಗೆ ಯುವಕರಿಗೆ ಗ್ಯಾರಂಟಿ ಅಂದರೆ ಏನು ಗ್ಯಾರಂಟಿ? ಯುವಕರಿಗೆ ನೌಕರಿ ಕೊಡೋಕ್ಕೆ ಸಾಧ್ಯ ಇದೆ ಎಲ್ಲರಿಗೂ. ಮಹಿಳೆಯರಿಗೆ ಅವರವರ ಯಾವ ಸಮುದಾಯ ಇದ್ದಾರೆ ಅವರಿಗೆಲ್ಲ ರಿಸರ್ವೇಷನ್ ಕೊಡಲಿಕ್ಕೆ ಸಾಧ್ಯ ಇದ್ದಾರೆ. ಘೋಷಣೆ ಮಾಡಿದ್ರಿ ಇನ್ನೂ ಅದು ಆದಾಕರೆ. ಯಾಕಪ್ಪ ಅಂತಂದ್ರೆ ಜನಸಂಖ್ಯೆ ಅದು ಏನಪ್ಪ ಅಂತಂದ್ರೆ ಸರ್ವೆ ಆಗಬೇಕು, ಅದ್ರ ಮೇಲೆ ಕ್ಲಾಸಿಫಿಕೇಷನ್ ಪ್ರದೇಶಗಳ ಕ್ಲಾಸಿಫಿಕೇಷನ್ ಆಗಬೇಕು. ಯಾವಾಗ ಆಗೋದು ರಿಸರ್ವೇಷನ್ ಇದೆಲ್ಲ ಆಗಬೇಕಾದ್ರೆ ಈಗ ಇದ್ದಿದ್ದ ಮೇಲೆ ಮಾಡೋದಕ್ಕೆ ಸಾಧ್ಯ ಇದಲ್ಲ, ಅದು ಮಾಡಲಿಕ್ಕೆ ಯಾಕೆ ಮಾಡ್ತಾಯಿಲ್ಲ? ಮತ್ತು ಅದ್ರ ಜೊತೆ ಮಹಿಳೆಯರ ರಕ್ಷಣೆ ಭಾಳ ಮಹತ್ವದ ಈ ದೇಶದಲ್ಲಿ. ಎಷ್ಟರ ಮಟ್ಟಿಗೆ ರಕ್ಷಣೆ ಕೊಟ್ಟಿದ್ರಿ ಇಲ್ಲಿವರೆಗೆ? ಕಾಂಗ್ರೆಸ್ಗರಿಗೆ ಕೊಟ್ಟಿಲ್ಲ ಅಂತ ಜನ ಆರಿಸ್ತಿದ್ದಾರೆ. ಈ 10 ವರ್ಷದಾಗ ಎಷ್ಟು ಜನ ಮತ್ತು ದಾಳಿಗಳಾಗಲ್ಲ ಹೆಣ್ಮಕ್ಳ ಮೇಲೆ, ಎಷ್ಟು ಜನ ಅತ್ಯಾಚಾರ ಆಗಲಿ, ಏನಾಗಲಿ, ಏನೇನು ನಡೆದಿಲ್ಲ. ಅವೆಲ್ಲ ರೆಕಾರ್ಡ್ ಬಿಡುಗಡೆ ಮಾಡಿ ನೋಡಿದಾಗ ನಿಮಗೆ ಅನ್ನಿಸ್ತದಲ್ಲ. ಇನ್ನು ಬಡತನ ಅದು ಹೇಳೋ ಅವಶ್ಯಕತೆ ಇಲ್ಲ. ನೀವು ಹೇಳ್ತಾ ಇದ್ದರೆ ನಾವು 20 ಕೋಟಿ ಮಂದಿನ ಎಬ್ಬಿಸಿದ್ವಿ, ಎಲ್ಲಿ ಡಾಕ್ಯುಮೆಂಟ್ಸ್ ಹೇಳಿದಾವೆ? ನೀವು ಬಾಯಿ ಬಂದು ಹೇಳೋದು, ನಾವು ಬಾಯಿ ಬಂದು ಹೇಳೋದು ಇದು ಅಲ್ಲ. ಡಾಕ್ಯುಮೆಂಟ್ರಿ ಪ್ರೂವ್ ಮಾಡೋದು. ಹೌದು ಬಡತನ ಎಬ್ಬಿಸಿದ್ರಿ, ಆದರೆ ಇವತ್ತು 111ನೇ ಸ್ಥಾನದಲ್ಲಿ ಹೆಂಗೆ ನಿಂತದ ಬಂದ ಭಾರತ ಬಡತನದಲ್ಲ? ಇದಕ್ಕೆ ಕೂತ್ರಿಲ್ಲ ಅದರ ಮೇಲೆ. ಮನಮೋಹನರ ಬಿಟ್ಟರೆ ಹೋಗೋ ಮುಂದೆ 54ನೇ ಸ್ಥಾನದಲ್ಲಿದ್ವಿ ನಾವು. ಇವತ್ತು 111ನೇ ಸ್ಥಾನದಾಗಿದ್ವಿ. ಮುಂದೆ ಸಾಲದ ಬಗ್ಗೆ ನಿಮಗೆ ಗೊತ್ತು, ಹೇಳೋ ಅವಶ್ಯಕತೆ ಇಲ್ಲ. ಮನಮೋಹನ್ ಸಿಂಗ್ರ ಬಿಟ್ಟು ಹೋಗ್ಬೋದು 54 ಲಕ್ಷ ಕೋಟಿ ರೂಪಾಯಿ ಸಾಲ ಇತ್ತು. ಇವತ್ತು 205 ಲಕ್ಷ ಕೋಟಿ ರೂಪಾಯಿ ಸಾಲದ ಅಂದಾಗ ಇವೆಲ್ಲದೂ ಉತ್ತರ ಹುಡುಕೋದು ಬಿಟ್ಟೆ ಒಂದು ಇಶ್ಯೂ ತೊಗೊಂಡು ಈಗ ಏನೋ ಹೊಸ ಜಾರಿಗೆವ್ರು ತೊಗೊಂಡಿದ್ದು ಒಂದು ತೊಗೊಂಡ್ರಿ, ಅದ್ರ ಹಿಂದಿಂದ ಏನೋ ಈಗ ಡಿ ಕೆ ಸುರೇಶ್ ಅವ್ರು ತೊಗೊಂಡ್ರಿ, ಮಾಡಿ ಅವ್ರು ವಿಮರ್ಶೆ ಮಾಡಿ ಏನು ತಪ್ಪಿಲ್ಲ. ಯಾಕೆ ಮಾತಾಡಿದ್ರು ಬರಬೇಕು, ಉತ್ತರ ಕೊಡಬೇಕು ಅವ್ರು, ಏನು ತಪ್ಪಿಲ್ಲ ಅದ್ರೊಳಗೆ. ಯಾಕೆ ದಕ್ಷಿಣ ಭಾರತ ಅಂತಂದು ನೀವು ಎಲ್ಲ ಸಪ್ರೇಟ್ ಆಗ್ಬೇಕಂತೇಳಿ ಇದನ್ನು ನಾವು ಕೇಳೋಣ. ಅದೆಲ್ಲದು ಹೆಚ್ಚಿಗೆ ಇವಕ್ಕೆ ಉತ್ತರ ಕೊಡಬೇಕಾಗ್ಯದ. ಇಲ್ಲಿ ಉದ್ಯೋಗ ನೀವು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅದರ ಮುಂದೆ ಪ್ರತಿಯೊಬ್ಬ ಯುವಕನಿಗೂ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಅದನ ಅನ್ನುವಂಥದ್ದು. ಅದ್ರ ಜೊತೆಗೆ ಉದ್ಯೋಗ ಕೊಡೋ ಜೊತೆಗೆ ಇಲ್ಲಿ ಎಲ್ಲರಿಗೂ ಅದು ಏನಪ್ಪ ಅಂದ್ರೆ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇದನ, ಆರೋಗ್ಯ ಕೊಡ್ಲಿಕ್ಕೆ ಸಾಧ್ಯ ಇದನ. ಇದು ಮುಂದಿನ ದಿನದಲ್ಲಿ ಅದು ಕೊಡ್ಲಿಕ್ಕೆ ಸಾಧ್ಯ.